ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಎಳೆದಂತಹ ನಂತರ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಒಂದಷ್ಟು ವಿಚಾರಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ, ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ನಾಗೇಂದ್ರ ದದ್ದಲ್ಗೆ ಹಗರಣದ ಉರುಳಾಗುವ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಇವತ್ತೇ ಅರೆಸ್ಟ್ ಆಗ್ತಾರ ಮಾಜಿ ಸಚಿವ ನಾಗೇಂದ್ರ. ಕೋಟಿ ಕೋಟಿ ಡೀಲ್, ನಾಗೇಂದ್ರನ ಪಾಲೇನು ಅನ್ನುವಂತಹ ಪ್ರಶ್ನೆ ನಿನ್ನೆಯಿಂದಲೂ ಕೂಡ ನಾಗೇಂದ್ರ ಮನೆಯಲ್ಲೇ ಇಡಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ಇಂದು ಬೆಳಗ್ಗೆಯೂ ಕೂಡ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ ಇಡಿ ಅಧಿಕಾರಿಗಳು. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧನ ಸನ್ನಿಹಿತವಾಗ್ತಾ ಇದೆ. ನಿನ್ನೆ ನಾಗೇಂದ್ರ ಬೆಂಗಳೂರು ಬಳ್ಳಾರಿ ನಿವಾಸ ಬ್ಯಾಂಕ್ ಖಾತೆಗಳನ್ನ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ನಡೆಸಿದ್ರು. ಸುಮಾರು 24 ಗಂಟೆಗಳ ಕಾಲ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಕೂಡ ನಡೆಸಿರುವಂತದ್ದು. ಇದೀಗ ಮತ್ತಷ್ಟು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ ಇಡಿ ಅಧಿಕಾರಿಗಳು. ಇತ್ತ ಬಸನಗೌಡ ದದ್ದಲ್ಗೂ ಕೂಡ ಬಂಧನ ಭೀತಿ ಎದುರಾಗಿದೆ. ಆರೋಪ ಸಾಬೀತಾದ್ರೆ ಶಾಸಕ ದದ್ದಲ್ ಬಂಧನ ಆಗೋದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಯಲಹಂಕ ರಾಯಚೂರು ಮನೆಯಲ್ಲಿ ಇಡಿ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಇವತ್ತು ಬೆಳಿಗ್ಗೆ 5 ಗಂಟೆಯಿಂದಲೇ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ದದ್ದಲ್ ಪಿಎ ಪಂಪಣ್ಣಗೆ ಇಡಿ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಪಂಪಣ್ಣ ಲಾಕ್ ಆದ್ರೆ ದದ್ದಲ್ ಕೂಡ ಅರೆಸ್ಟ್ ಆಗೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇನ್ನು ನಾಗೇಂದ್ರ ಪಿಎ ಹರೀಶ್ನ ಮನೆಗೆ ಕರೆತಂದು ವಿಚಾರಣೆಯನ್ನ ಕೂಡ ಮಾಡಲಾಗಿತ್ತು. ಇನ್ನು ನಿನ್ನೆ ಸತತ 7 ಗಂಟೆಗಳ ಕಾಲ ಕೂಡ ವಿಚಾರಣೆಯನ್ನ ನಡೆಸಿ ಆತನನ್ನ ಬಿಟ್ಟು ಕಳಿಸಲಾಗಿತ್ತು. ಇನ್ನು ಹರೀಶ್ ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಮಹತ್ವವನ್ನ ಕೂಡ ಪಡೆದುಕೊಳ್ಳುತ್ತೆ. ನಾಗೇಂದ್ರ ವಿಚಾರಣೆ ಆಗುವಂತಹ ಸಂದರ್ಭದಲ್ಲಿ ಹರೀಶ್ ಏನು ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ ಅದನ್ನ ಇಲ್ಲಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಎರಡಕ್ಕೂ ತಾಳೆ ಹಾಕಿ ನೋಡ್ಲಾಗತ್ತೆ. ಇಬ್ಬರು ಬೇರೆ ಬೇರೆ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ನಾಗೇಂದ್ರ ಲಾಕ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಮತ್ತೆ ವಿಚಾರಣೆಯನ್ನ ಮುಂದುವರಿಸಲಾಗಿದೆ. ಇವತ್ತು ಹರೀಶ್ಗೆ ಏನು ವಿಚಾರಣೆಗೆ ಹಾಜರಾಗೋದಕ್ಕೂ ಕೂಡ ಒಂದು ಕಡೆ ಸೂಚನೆಯನ್ನ ಕೂಡ ಕೊಡಲಾಗಿರುವಂಥದ್ದು. ಇವತ್ತು ಕೂಡ ಮತ್ತಷ್ಟು ತನಿಖೆಯನ್ನ ಕೂಡ ಮುಂದುವರಿಸಲಿದ್ದಾರೆ ಇಡಿ ಅಧಿಕಾರಿಗಳು. ಒಂದ್ ಕಡೆ ಬಸನಗೌಡ ದದ್ದಲ್ಗೂ ಕೂಡ ಬಂಧನದ ಭೀತಿ ಶುರುವಾಗ್ಬಿಟ್ಟಿದೆ. ಒಂದ್ ಕಡೆ ಪಂಪಣ್ಣ ಎಸ್ಕೇಪ್ ಆಗಿರೋದು, ಒಂದ್ ಕಡೆ ತನಿಖೆಯಲ್ಲಿ ಮತ್ತಷ್ಟು ಚುರುಕು ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪಂಪಣ್ಣ ಏನಾದರೂ ಇನ್ ಕೇಸ್ ಲಾಕ್ ಆದ್ರೆ ದದ್ದಲ್ಗೂ ಕೂಡ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಇವತ್ತು ಅರೆಸ್ಟ್ ಆಗ್ತಾರ ಮಾಜಿ ಸಚಿವ ನಾಗೇಂದ್ರ ಅನ್ನುವಂತಹ ಪ್ರಶ್ನೆ ಕಳೆದ 24 ಗಂಟೆಗಳ ನಂತರನೂ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್. ನೇರ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಅಂಡ್ ದೀಪ್ತಿ. ಮೊದಲಿಗೆ ನಾಗರಾಜ್ಗೆ ಹೋಗೋದಾದ್ರೆ ದದ್ದಲ್ ಮನೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸೇನು ನಾಗರಾಜ್, ಈಗ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಮನೆಯಲ್ಲೇ ಇದ್ದಾರೆ ದದ್ದಲ್ ಅವರು. ಅದೇ ರೀತಿಯಾಗಿ ತನಿಖೆ ಎಲ್ಲಿ ತನಕ ಸಾಗ್ತಾ ಇದೆ? ಒಂದ್ ಕಡೆ ಪಂಪಣ್ಣ ಎಸ್ಕೇಪ್ ಆಗಿರೋದು ಈ ಒಂದು ತನಿಖೆಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆಯಾಗುವ ಸಾಧ್ಯತೆ ಇದೆಯಾ? ಪಂಪಣ್ಣ ಲಾಕ್ ಆದ್ರೆ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ, ದದ್ದಲ್ ಲಾಕ್ ಆಗಬಹುದು. ಖಂಡಿತ ರಮ್ಯ, ಏನು ನಿನ್ನೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಒಂದು ಯಲಹಂಕದ ದದ್ದಲ್ ಅವರ ನಿವಾಸದಲ್ಲಿ ಪರಿಶೀಲನೆ ಮತ್ತು ವಿಚಾರಣೆಯನ್ನು ಶುರು ಮಾಡಿರ್ತಕ್ಕಂಥ ಇಡಿ ಅಧಿಕಾರಿಗಳು ಇನ್ನೂ ಸಹ ಮುಂದುವರಿಸಿರ್ತಕ್ಕಂಥದ್ದು. ತಡರಾತ್ರಿ ಅವರಿಗೆ ಒಂದಷ್ಟು ರಿಲೀಫ್ ಕೊಟ್ಟು ಬೆಳಗಿನ ಜಾವ ಮತ್ತೆ ಎದ್ದ ನಂತರ ಏನು ಬೆಳಗ್ಗೆ 7 ಗಂಟೆಗೆ ಒಂದು ಪುನಃ ಪರಿಶೀಲನೆ ಮತ್ತು ವಿಚಾರಣೆಯನ್ನು ಇಡಿ ಅಧಿಕಾರಿಗಳು ಮುಂದುವರಿಸಿರ್ತಕ್ಕಂಥದ್ದು. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಏನು ಬಸನಗೌಡ ದದ್ದಲ್ ಅವರ PA ಇದ್ದರು ಪಂಪಣ್ಣ, ಇವರಿಗೆ ಒಮ್ಮೆ 5 ಲಕ್ಷ ಹಾಗೇನೆ ಇನ್ನೊಮ್ಮೆ 50 ಲಕ್ಷ ಹಣ ಸಂದಾಯ ಆಗಿರೋದ್ರ ಬಗ್ಗೆ ಈಗಾಗಲೇ ಒಂದು ಇನಿಷಿಯಲ್ ಸ್ಟೇಜಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಂಥ SIT ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ಒಂದು ರಿಮಾಂಡ್ ಅರ್ಜಿಯಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಹಗರಣ ಏನು ಬಹುಕೋಟಿ ಹಗರಣ ಇದೆ, ಇದರಲ್ಲಿ ದದ್ದಲ್ ಅವ್ರಿಗೂ ಪಾಲು ಹೋಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಯಾವ ಒಂದು ಹೇಳಿಕೆಯನ್ನು ಪಂಪಣ್ಣ ನೀಡ್ತಾನೆ ಮತ್ತು ಪಂಪಣ್ಣನಿಗೆ ಹೋಗಿದ್ದಂಥ 55 ಲಕ್ಷ ದುಡ್ಡು ದದ್ದಲ್ ಅವರಿಗೆ ಯಾವ ರೂಪದಲ್ಲಿ ಸೇರಿದೆ ಅನ್ನೋದನ್ನು ಸದ್ಯಕ್ಕೆ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದರಲ್ಲಿ
ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಗ್ರೌಂಡ್ ಸಿಕ್ಕಿದ್ದೆ ಆದರೆ ನಿಜಕ್ಕೂ ದದ್ದಲ್ ಅವರ ಬಂಧನದ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಹೇಗೆ ಅವರ PA ಹರೀಶ್ ರವರ ಮುಖಾಂತರ ಸಂಕಷ್ಟ ಎದುರಾಗಿದೆ, ದದ್ದಲ್ ಅವ್ರಿಗೂ ಅದೇ ರೀತಿಯ ಸಂಕಷ್ಟ ಎದುರಾಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಎಲ್ಲೂ ಕೂಡ ಇವರು ನೇರವಾಗಿ ಭಾಗಿಯಾಗಿರೋ ಸಾಧ್ಯತೆಗಳ ಬಗ್ಗೆ ಸಿಗದೇ ಇದ್ರು ಅವರ PAಗಳು ಖುದ್ದು ಭಾಗಿಯಾಗಿರೋದು ಮತ್ತು ಖುದ್ದು ಹೋಗಿ ಹಣವನ್ನು ತೆಗೆದುಕೊಂಡಿರೋದ್ರ ಬಗ್ಗೆ ಈಗಾಗಲೇ ಸಾಕ್ಷ್ಯಗಳು ಕಲೆ ಹಾಕಿರೋದ್ರಿಂದ ದದ್ದಲ್ ಅವ್ರಿಗೂ ಒಂದು ಬಂಧನದ ಭೀತಿ ಬಹಳ ಜಾಸ್ತಿನೇ ಇರ್ತಕ್ಕಂಥದ್ದು. ರಮ್ಯಾ, ರೈಟ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಇನ್ನು ಮತ್ತೊಂದು ಕಡೆ ನಾಗೇಂದ್ರ ಬಾಬು ಅವರು ಕೂಡ ಇದ್ದಾರೆ, ನಾಗೇಂದ್ರ ಮನೆ ಮುಂದೆ ಇದ್ದಾರೆ. ಏನೆಲ್ಲ ಆಗ್ತಾ ಇದೆ ಅಲ್ಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಮತ್ತೊಂದು ಕಡೆ ದೀಪ್ತಿ ತೋಳ್ಪಾಡಿ ಇದ್ದಾರೆ ಇಡಿ ಕಚೇರಿಯಿಂದ. ಏನು ದೀಪ್ತಿ, ಇಡಿ ಕಚೇರಿಯಲ್ಲಿ ಇದೀಗ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗ್ಬೋದಾ ಅಂತ? ರಮ್ಯಾ, ಇದು ವಸಂತ ನಗರದಲ್ಲಿರುವಂತಹ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ಕಚೇರಿ, 3ನೇ ಮಹಡಿಯಲ್ಲಿರುವಂತಹ ಕಚೇರಿ. ನಿನ್ನೆ 7 ಗಂಟೆ ಹೊತ್ತಿಗೆ ಇಡಿ ಅಧಿಕಾರಿಗಳು ಇಲ್ಲಿಗೆ ಬಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. 10 ಗಂಟೆ ಹೊತ್ತಿಗೆ 11 ಗಂಟೆ ಸುಮಾರಿಗೆ ನಿಗಮದ MD ಹಾಗೆ GM ಜನರಲ್ ಮ್ಯಾನೇಜರ್ ಇಬ್ಬರು ಕೂಡ ಬಂದಿದ್ದಾರೆ. ಅವ್ರನ್ನ ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಕಳೆದ 24 ಗಂಟೆ ಕಳೆದು ಇನ್ನೂ ಜಾಸ್ತಿ ಹೊತ್ತಾಗಿದೆ. ರಾತ್ರಿ ಪೂರ ಅವರನ್ನು ಇಲ್ಲೇ ಇರಿಸ್ಕೊಂಡು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಇಡಿ ಅಧಿಕಾರಿಗಳು. ಸೊ ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ಬಂದಂಥವರು ಇವತ್ತು ಆಲ್ಮೋಸ್ಟ್ 10 ಕಾಲ್ ಆಗ್ತಾ ಬಂತು. ಈಗಲೂ ಕೂಡ ತಮ್ಮ ಪರಿಶೀಲನೆಯನ್ನು ಮುಂದುವರಿಸ್ತಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇವತ್ತು SIT ಅಧಿಕಾರಿಗಳು ಕೂಡ ಈ ಒಂದು ಕೇಂದ್ರಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಈ ಹಗರಣ ಆದಂತಹ ಸಂದರ್ಭದಲ್ಲಿ ಇಡೀ ಅಂದರೆ SIT ಅಧಿಕಾರಿಗಳು ಈ ಹಿಂದೆ ಇದ್ದಂತಹ MD ಮತ್ತು GM ಅವರ ಒಂದು ಲಾಕರ್ಗಳನ್ನು ಸೀಸ್ ಮಾಡಿದ್ರು. ಸೊ ಇವತ್ತು SIT ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತೊಮ್ಮೆ ಆ ಲಾಕರ್ಗಳನ್ನು ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ. ಒಟ್ಟಾರೆ ಸತತ 26 ಗಂಟೆಯಿಂದನೂ ಕೂಡ ಈ ಒಂದು ಏನು ಇಡಿ ಅಧಿಕಾರಿಗಳ ವಿಚಾರಣೆ ಪರಿಶೀಲನೆ ಏನಾಗ್ತಾ ಇದೆ ಅದು ಮುಂದುವರಿತಾನೆ ಇದೆ. MD ಹಾಗೆ GM ಇಬ್ರು ಕೂಡ ಇದೇ ಕಚೇರಿಯಲ್ಲಿ ನಿನ್ನೆ ಬೆಳಿಗ್ಗೆಯಿಂದನೂ ಕೂಡ ಇದ್ದಾರೆ.